ಇಂಥ ಲೋಪರ್ ಮುಂಡೆ ಮಕ್ಳಿಗೆ ನಾವು ಎದ್ಕೊಂಡು ಮನೆ ಸೇರಿಬಿಟ್ರೆ ನಮ್ಮ ಕತೆ ಮುಗೀತು. ನಾವು ಮಾತನಾಡೋದು ಹಿಂಗೆ ಕಣ್ರಿ. ನಮಸ್ಕಾರ. ಏ ಲೋಪರ್ ಮುಂಡೆ, ಯಾರ್ಯಾರಿಗೆ ನನ್ನ ನಂಬರ್ ಕೊಟ್ಟಿದ್ದೀಯಾ? ಎದುರಿಸ್ಬೇಕು, ಬೆದರಿಸ್ಬೇಕು. ನಂದು ಒಂದು ಕಿತ್ಕೊಂಬಕ್ಕಾಗಲ್ಲ. ಕೇರಳ, ಕೊಚ್ಚಿ. ಇಂಥ ಲೋಪರ್ ಮುಂಡೆ ಮಕ್ಳಿಗೆ ನಾವು ಎದ್ಕೊಂಡು ಮನೆ ಸೇರಿಬಿಟ್ರೆ ನಮ್ಮ ಕತೆ ಮುಗೀತು. ಕೊಚ್ಚಿ ಅಂದಿ, ನಿನ್ನ ಬಗ್ಗೆ ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೆ ಗೊತ್ತಾ? ಕಿತ್ತೋಗಿರೋ ಗ್ಯಾಂಗಿನವರ ಕಡೆ ಸೇರಿಕೊಂಡು ಅವರಿಗೆ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಿಸ್ತೀಯ, ಅದು ವಾಟ್ಸಪ್ ಕಾಲು. ಏನು ಕಿತ್ಕೊಂತ ಹೇಳಿ ನಾವು? ಅಯ್ಯೋ, ನಿನ್ನ ನ್ಯಾಯದ ಪರವಾಗಿ ನಿಂತ್ಕೋ. ಅದನ್ನೆಲ್ಲ ಬಿಟ್ಟು ಎಲ್ಲ ಸೌಜನ್ಯ ಹೋರಾಟಗಾರರು ಅತ್ಯಾಚಾರಿಗಳು. ನೀನು ಯಾರು? ಇಡೀ ನಮ್ಮ ದೇಶದ ಗಂಡು ಮಕ್ಕಳ ಬಗ್ಗೆ ನೀನು ಅವಹೇಳನಕಾರ ಮಾತಾಡಿದ್ದೆ. ಎಲ್ಲರೂ ಅತ್ಯಾಚಾರಿಗಳಂದಿದ್ದೆ. ಉತ್ತರ ಕರ್ನಾಟಕದವರು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ದೆ. ಎಲ್ಲ ಸಹಿಸ್ಕೊಂಡಿದ್ದಾಯಿತು. ಈಗ ಸೌಜನ್ಯ ಹೋರಾಟಗಾರರು ಅತ್ಯಾಚಾರಿಗಳಾ? ಯಾರ್ಯಾರು ನಿನ್ನ ಅತ್ಯಾಚಾರ ಮಾಡಿದ್ದಾರೆ, ದಯವಿಟ್ಟು ನಿನ್ನಲ್ಲಿ ಪ್ರೂಫ್ ಇದ್ದರೆ ತಗೊಂಡೋಗಿ ಸ್ಟೇಷನಿಗೆ ಕೊಟ್ಟು ನ್ಯಾಯವನ್ನು ಕೇಳು. ಸುಮ್ಮನೆ ಬೊಗಳೆ ಬಿಡಬೇಡ. ಸುಮ್ಮನೆ ಯೂಟ್ಯೂಬಲ್ಲಿ ಬಂದು ಬೊಗಳೆ ಬಿಡಬೇಡ. ಲಜ್ಜೆಗೆಟ್ಟ ಲುಚ್ಚ ಮುಂಡೆ. ಹೇ ಲೋಪರ್ ಮುಂಡೆ, ನಿನ್ನ ಬಗ್ಗೆ ನಾನು ಮಾತನಾಡಬಾರ್ದು ಅಂತ ಸುಮ್ಮನೆ ಇರ್ತಿದ್ದೆ. ಆದರೆ ನೀನು ಎಲ್ಲ ಸೌಜನ್ಯ ಹೋರಾಟಗಾರರು ಅತ್ಯಾಚಾರಿಗಳು ರೇಪಿಸ್ಟ್ರು ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಮುಂಡ ಮೋಸ ಏನು ಬಂದಿದೆ ತಾಯಿ ನಿನಗೆ? ನೆಮ್ಮದಿಯಾಗಿ ಮಲ್ಕೊಂಬಿಡಮ್ಮ ಸುಮ್ಮನೆ. ನಮ್ಮ ಲಾಯರ್ ಆಂಟಿಗೆ ಸತ್ತೋದ್ರು ಪಿಂಡ ಇಕ್ಕಿದ್ದೀನಿ. ಅಯ್ಯೋ ನಿನ್ನ ಪಿಂಡ ನಾಯಿ ನೆಕ್ಕ, ಮೊದಲು ನಿನಗೆ ಪಿಂಡ ಸಮರ್ಪಣೆ ಮಾಡಬೇಕು. ನಮಸ್ಕಾರ. ಈಯಮ್ಮ ಬಗ್ಗೆ ಜಾಸ್ತಿ ಮಾತನಾಡೋದೇ ಬೇಡ. ಆಯಮ್ಮ ಆಲ್ರೆಡಿ ಸತ್ತೋಗಿದ್ದಾಳೆ. ಧರ್ಮ ಕಾಮಂದ ಯಾವತ್ತು ಕುಡಿದ್ಲೋ ಅವತ್ತೇ ಸತ್ತೋಗಿದ್ದಾಳೆ. ನಮಸ್ಕಾರ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳ್ರಿ. ಧರ್ಮಸ್ಥಳದ ನಕಲಿ ದೇವಮಾನವ ಪರಾರಿಯಾಗಿದ್ದಾನೆ, ಕಣ್ಮರೆಯಾಗಿದ್ದಾನೆ. ಹುಡುಕಿ ಕೊಟ್ಟವರಿಗೆ ಆಕರ್ಷಕ ಬಹುಮಾನ ಮತ್ತು ಸರ್ಟಿಫಿಕೇಟ್ಗಳನ್ನು ಕೊಡಲಾಗುವುದು. ಕೇಳ್ರಪ್ಪೋ ಕೇಳಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳು ಪರಾರಿಯಾಗಿದ್ದಾರಂತೆ. ನಿಜನೋ ಸುಳ್ಳು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದರೆ ಅವರಿಗೆ ಒಂದು ಕೋರ್ಟ್ ಕಡೆಯಿಂದ ಒಂದೇ ಒಂದು ಸಮನ್ಸ್ ಬಂದಿದ್ದಕ್ಕೆ ದೇಶಾಂತರ ಹೊರಟೋಗಿದ್ದಾನೋ ಅಥವಾ ಯಾವ ಊರಿಗೆ ಹೋಗಿ ತಲೆ ಮರೆಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಧರ್ಮಸ್ಥಳದ ಪೊಲೀಸರು ಅಂದರೆ ಬೆಳ್ತಂಗಡಿಯ ಪೊಲೀಸ್ನವರು ಮಹೇಶ್ ಅಣ್ಣನ ಮನೆಗೆ ಒಂದು ಗಡಿಪಾರು ನೋಟಿಸ್ ಅನ್ನು ರಾತ್ರಿ 12ರಿಂದ 1.5-2 ತಾಸು ಅಷ್ಟೊತ್ತಲ್ಲಿ ಹೋಗಿ ಒಂದು 25-30 ಜನ ಪೊಲೀಸರು ಹೋಗಿ ಸರ್ಚ್ ಮಾಡ್ತಾರೆ, ಮನೇಲಿ ಇದ್ದಾರೋ ಇಲ್ಲೋ ಅಂತೇಳಿ. ಅವರಿದ್ದರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ ನಮ್ಮ ಉದ್ದೇಶದಿಂದ ಇದನ್ನೆಲ್ಲ ಕಿತಾಪತಿ ಮಾಡ್ತಕ್ಕಂಥದ್ದು. ಆದರೆ ಧರ್ಮಸ್ಥಳದ ದಣಿಗಳಿಗೆ ನೋಟಿಸ್ ಬಂದಿದೆ ಕೋರ್ಟ್ ಕಡೆಯಿಂದ. ನೀವು ಕೋರ್ಟಿಗೆ ಹಾಜರು ಆಗಲೇಬೇಕಂತೇಳಿ ಒಂದು ನೋಟಿಸ್ ಬಂದಿದೆ. ಆ ನೋಟಿಸ್ ಕೊಡ್ಲಕ್ಕೆ ಹೋದರೆ ಅವರೇ ಇಲ್ಲ. ಇದ್ರ ಬಗ್ಗೆ ಎಲ್ಲೆಲ್ಲೆಲ್ಲೆಲ್ಲೇ ಯಾರು ತೂಟಿ ಪಿಟಿ ಕಂಬಂಗೇ ಇಲ್ಲ. ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದವರು ಏನಾದರೂ ಮಾತಾಡ್ತಾರ ಅಂದ್ಕೊಂಡೆ. ಮಾತನಾಡೋದೇ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಧರ್ಮಸ್ಥಳದ ಎಂಜಲು ಕಾಸು ತಿನ್ನುವಂಥವರು ಶೆಟ್ಲೈಟ್ ಮಾಧ್ಯಮದವರು. ಇದನ್ನು ನೇರವಾಗಿ ಹೇಳಬಹುದು. ಯಾಕಂದರೆ ಅವರು ಯಾವುದೋ ಒಂದು ನ್ಯೂಸ್ ಮಾಡ್ತಾನೆ ಇಲ್ಲ ರೀ. ಅದೇ ಧರ್ಮಸ್ಥಳದ ದಣಿಗಳಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಒಂದು ಬುಲೆಟಿನ್ ಮಾಡ್ಬೋದಾಗಿತ್ತಲ್ಲ. ಅವರೊಬ್ಬ ದೊಡ್ಡ ವ್ಯಕ್ತಿ, ರಾಜಕಾರಣಿ, ಧರ್ಮಾಧಿಕಾರಿ, ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಅವರು ಆರಾಮಾಗಿದ್ದು ನೋಟಿಸನ್ನು ತಗೊಳ್ಳದೆ ಇರತಕ್ಕಂಥ ಐಡಿಯಾ ಮಾಡಿರ್ಬೋದಲ್ವಾ. ಅವ್ರು ಮೊದಲೇ ಕ್ರಿಮಿನಲ್ಗಳು. ಧರ್ಮಸ್ಥಳದ ದಣಿಗಳು ಮೊದಲೇ ಕ್ರಿಮಿನಲ್ಗಳು. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ನೋಡಿ, ಏನೋ ನಾವು ಬಂದು ಯೂಟ್ಯೂಬಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಮಾತಾಡಿದ್ರೆ ನಮಗೆ ಸ್ಟೇ ತರ್ತಾರೆ,
ಮಾತಾಡಬಾರ್ದು ಅಂತ ಹೇಳ್ತಾರೆ. ಸರಿ, ನಾವು ಯಾಕೆ ಮಾತಾಡಬಾರ್ದು, ಯಾವುದ್ರ ಬಗ್ಗೆ ಮಾತನಾಡಬಾರ್ದು, ನಾವು ಮಾತಾಡೋದ್ರಲ್ಲಿ ಯಾವುದಾದ್ರೂ ತಪ್ಪಿದ್ರೆ ದಯವಿಟ್ಟು ನಮಗೆ ರೆಕಾರ್ಡ್ಸ್ ಕಳಿಸಿ, ನೀವು ಇಂಥದ್ರಲ್ಲಿ ತಪ್ಪು ಮಾತಾಡಿದ್ದೀರಂತ. ಅಲ್ಲ ಸ್ವಾಮಿ, ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಡಿ ಜಾಗವನ್ನು ಸಮೇತ ಸ್ವಾಹ ಮಾಡ್ಕೊಂಡಿದ್ದೀರಿ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯ ಅದು ಏನಾಗಬೇಕಾಗಿತ್ತು, ಮುರುಗಾಲಯ, ಕೈ ಊದೋಟ, ಅಂದರೆ ಸಾರ್ವಜನಿಕರು ಬಂದು ಅಡ್ಡಾಡಿ ವಿಶ್ರಾಂತಿ ತಗೊಳ್ತಕ್ಕಂಥ ಜಾಗವನ್ನು ನೀವೇನು ಮಾಡ್ಕೊಂಡಿದ್ದೀರಿ? ನೀವು ಮಾಡ್ಕೊಂಡಿರ್ತಕ್ಕಂಥದ್ದು 12-13 ವರ್ಷದ ಹುಡುಗಿಯರನ್ನು ಬಿಟ್ಟು ಮಸಾಜ್ ಸೆಂಟರ್ ಮಾಡ್ಕೊಂಡಿದ್ದೀರಿ. ಪ್ರಕೃತಿ ಚಿಕಿತ್ಸಾಲಯ. ಸೌಜನ್ಯ ಸಾವಿನ ನಂತರ ಅಲ್ಲಿ ಆಗ್ತಕ್ಕಂಥದ್ದು ಕಮ್ಮಿ ಆಗಿರಬಹುದು, ಆದರೆ ಆಗ್ತಿರೋದು ಅಲ್ಲಿಂದ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ. ಅದನ್ನ ಪಬ್ಲಿಷ್ ಮಾಡ್ತಾ ಇಲ್ಲ ಯಾರು. ಅಂದರೆ ತೆರೆ ಮರೆ ಹಿಂದೆ ನಡೀತಾ ಇದೆ, ತೆರೆ ಮುಂದೆ ಬರ್ತಾ ಇಲ್ಲ. ಅಂದರೆ ಕೆಲವೊಬ್ಬ ಹೆಣ್ಣು ಮಕ್ಕಳನ್ನು ಚುಚ್ಚುಮದ್ದು ಮುಖಾಂತರ ಇಲ್ಲ ಅಥವಾ ಬೇರೆ ಏನೋ ಒಂದು ಟ್ರಾಪ್ ಮಾಡಿರಬಹುದು. ನಮಗೆ ನಮ್ಮ ಅನಿಸಿಕೆಪ್ಪ, ಏನು ಮಾಡಿದಾರೆ ಗೊತ್ತಿಲ್ಲ. ಬಟ್ ಇನ್ನು ಪ್ರಕೃತಿ ಚಿಕಿತ್ಸಾಲಯ ನಡೀತಿದೆಯಾ ಅಂದರೆ ಅದು ಇರಲೇಬೇಕು, ಇರೋದು ಸಮೇತ. ಇದು SIT ತನಿಖೆಯಿಂದ ಏನಾದರೂ ಬಯಲಿಗೆ ಬರುತ್ತಾ ಗೊತ್ತಿಲ್ಲ. SIT ತಂಡದವರು ಇಲ್ಲಿಯವರೆಗೂ ಧರ್ಮಸ್ಥಳದಲ್ಲಿ ಏನಾಗ್ತಿದೆ, ಏನು ಬಿಡ್ತಿದೆ ಎಂಬುದರ ಬಗ್ಗೆ ಇಲ್ಲಿ ಅವಾಗೇನು 2 ತಿಂಗಳ ಕೆಳಗೆ 1 ತಿಂಗಳ ಕೆಳಗಿರ್ಬೋದು BLR ಪೋಸ್ಟ್ ಮಾಡಿತ್ತು, ಬಾಂಗ್ಲಾಯ್ ಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ಶುರುವಾಗ್ತಿದೆಯಂತೆ. ಅಂದರೆ ಮರು ಉತ್ಕಲನ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದರು, ಆದರೆ ಅಲ್ಲಿಗೆ ಸ್ಟಾಪ್. ಇದರ ಮರ್ಮ ಏನು, ನಿಲ್ಲಿಸಿದವರು ಯಾರು? ಆ ಧರ್ಮಸ್ಥಳದ ದಣಿಗಳ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳ? ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಮೊದಲೇ ಹೇಳಿದರು ನಮ್ಮ ಹೋಮ್ ಮಿನಿಸ್ಟ್ರು, ಬೋರ್ಡೆ ಕೇಸಲ್ಲಿ ಏನೂ ಇಲ್ಲ. ಉಪಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರು, ಇದೆಲ್ಲ ಷಡ್ಯಂತ್ರ ಮಾಡಿದರೆ ನಿಮ್ಮ ಅಧಿಕಾರಿಗಳೇ ಇದ್ದಾರಲ್ವಾ, ಹೇಳ್ಬೋದಾಗಿತ್ತಲ್ಲ. ಮಹೇಶ್ ಅಣ್ಣ, ಗಿರೀಶ್ ಅಣ್ಣ ಷಡ್ಯಂತ್ರ ಮಾಡಿದರೆ ಬೇರೆ ದೇಶದಿಂದ ಅನ್ಯ ಧರ್ಮೀಯರಿಂದ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಈ ಥರ ಮಾಡಿದರೆ ಅಂತೇಳಿ ತೋರಿಸ್ಬೋದಾಗಿತ್ತಲ್ಲ. ಯಾಕೆ ತೋರ್ಸೋಕ್ಕಾಗ್ತಾ ಇಲ್ಲ? ಷಡ್ಯಂತ್ರ ಬಯಲು ಮಾಡ್ಬೋದಾಗಿತ್ತಲ್ಲ ಸಾಹೇಬ್ರೆ, ಯಾಕೆ ಮಾಡ್ತಾ ಇಲ್ಲ? ಷಡ್ಯಂತ್ರದ ನೀವು ಮಾಡಿರ್ತಕ್ಕಂಥದ್ದು ಷಡ್ಯಂತ್ರ ಅಂದ್ಕೋಬೇಕಾ ಅಥವಾ ಇವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಅಂದ್ಕೋಬೇಕಾ? ನಮಗಂತೂ ಅರ್ಥ ಆಗ್ತಿಲ್ಲ ಸ್ವಾಮಿ. ಆದರೆ ನೀವು ಏನೇ ಪ್ರಯತ್ನ ಮಾಡಿ ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಕೇಸ್ ಮುನ್ನೆಲೆಗೆ ಬಂದಿದೆ. ಅರ್ಜಿ ಸ್ವೀಕೃತ ಆಗಿದೆ. ನಿಮ್ಮ ಬುಡಕ್ಕೆ ಸಮೇತ ಬರಬಹುದು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಧರ್ಮಸ್ಥಳ ದಡಿಗಳು ಇಡೀ ನಮ್ಮ ರಾಜ್ಯದಲ್ಲಿರತಕ್ಕಂಥ ಕೆಲವೊಬ್ಬ ಉನ್ನತ ಮಟ್ಟದ ರಾಜಕಾರಣಿಗಳಿಗೆ, ಇಲ್ಲಾಂದರೆ ಅವರ ಮಕ್ಕಳಿಗೆ, ಅಧಿಕಾರಿಗಳಿಗೆ ಅಥವಾ ಅವರ ಮಕ್ಕಳಿಗೆ ಎಸ್ಟಿನ್ಸ್ ಫೈಲ್ಸ್ ಏನು ಅಲ್ಲಿ ಷಡ್ಯಂತ್ರ ಆಗಿದೆಯಲ್ಲ, ಎಸ್ಟಿನ್ಸ್ ಫೈಲ್ಸ್ನಲ್ಲಿ ಏನೋ ಸಿಕ್ಕಾಕೊಂಡಿದ್ರಲ್ಲ, ಅದೇ ಥರನೇ ಧರ್ಮಸ್ಥಳದ ದಣಿಗಳ ಕೈಯಲ್ಲಿ ಇವರು ಸಿಕ್ಕಾಕೊಂಡಿರಬಹುದು. ಅದಕ್ಕೋಸ್ಕರನೇ ಜೈ 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 ದಣಿಗೆ ಜೈ. ಕಾರು ಹೋಗ್ತವೆ ಲಕ್ಷಾಂತರ, ಸಾವಿರಾರು ಕಾರುಗಳು, ಬೈಕ್ಗಳು. ನಾವು ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಹೋಗ್ತಾರೆ. ಎಲ್ಲಿ ಧಕ್ಕೆ ಆಗಿದ್ದೀರಿ? ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಿದೆಯಾ? ಹಿಂದೂ ಧರ್ಮದ ಅಧಿಕಾರಿಗಳಿಗೆ ಏನಾದರೂ ಆಳ್ತಾ ಇದ್ದಾರಾ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆಳ್ತಕ್ಕಂಥದ್ದು ಆ ಕುಟುಂಬಸ್ಥರು, ಜೈನ ಕುಟುಂಬಸ್ಥರು. ಆಳ್ಳಿ ಸ್ವಾಮಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಲೆಕ್ಕ ಏನಾದರೂ ಕೊಡ್ತಾರಾ? ಇಲ್ಲ. ಲೆಕ್ಕ ಯಾರಿಗೆ ಕೊಡ್ತಾರೆ ಗೊತ್ತಾ? ದರಿದ್ರ ರಾಜಕಾರಣಿ ಕೊಡಬಹುದು. ನಮ್ಮ ಊಹೆ ಅಭಿಪ್ರಾಯ ಅವರಿಗೆ ಕೊಡ್ತಕ್ಕಂಥದ್ದು. ಯಾಕಂದರೆ ಇಂಥ ರಾಜಕಾರಣಿಗೆ ಇಷ್ಟು ಕೋಟಿ, ಅದು ಯಾವಾಗ ಎಲೆಕ್ಷನ್ ಟೈಮಲ್ಲಿ ಬಿಟ್ಟಿದಾರಲ್ಲ ಬಡ್ಡಿ ದಂಧೆಗೆ. ಕ್ಯಾಶ್ ಮೋದಿಜಿ ಅವರು ಕ್ಯಾಶ್ಲೆಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕ್ಯಾಶ್, ಯಾಕಂದರೆ BJP ಅವರಿಗೆ ಸಮೇತ ದುಡ್ಡು ಕೊಡಬೇಕಲ್ಲ. BJPಯ ಸದಸ್ಯತಾನೇ ಆತ. ಇದು ಮೈಂಡ್ ಸೆಟ್. ಅದಕ್ಕೋಸ್ಕರನೇ ಈ ಸಂಘಕ್ಕೆ, ಅಂದರೆ ಧರ್ಮಸ್ಥಳ ಸಂಘಕ್ಕೆ ಕ್ಯಾಶ್ಲೆಸ್ ಮಾಡೋಕ್ಕಾಗ್ತಾ ಇಲ್ಲ. ಕ್ಯಾಶ್ ಪ್ಲಸ್ಸೇ ಇರಬೇಕು. ಯಾಕೇಳಿ ದುಡ್ಡು ಹಂಚಬೇಕು. ನಮ್ಮ ಜನಗಳು ಸಮೇತ, ಅದರಲ್ಲಿ ನಾನು ಸಮೇತ ಹಂಗಿರೋದು.
ಮನೆಗೆ ಬರ್ತಾರ್ರಿ 2,000 ಕೊಡ್ತಾರೆ, 1,000 ಕೊಡ್ತಾರೆ, 500 ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಸ್ಕೊಂಡಿದ್ರೆ ಒಂದು, ಇಸ್ಕೊಂಡ್ರೆ ಒಂದು. ಅವಯ್ಯ ಇಸ್ಕೊಂಡಿಲ್ಲ, ಆ ಪಾರ್ಟಿಗೆ ಹೋಗಿದ್ದಾನೆ, ಇಸ್ಕೊಂಡಿಲ್ಲ, ಈ ಪಾರ್ಟಿಗೆ ಹೋಗಿದ್ದಾನೆ. ನಾವು ಎತ್ಲಾಗ ಹೋಗಿರ್ತೀವ್ರಿ, ಮನೆಗೆ ಬಂದು ಕೊಟ್ಟು ಹೋಗಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ನಾನು ಸಮೇತ ಹಂಗೆ, ನಿಮಗೆ ಕೂಡ ಹಿಂಗೆ ಆಗಿರುತ್ತೆ. ನಾವು ಬ್ಯಾಡ ಅಂತ ಮನೇಲಿ ಹೇಳಿರ್ತೀವಿ, ಆದರೆ ಸಮೇತ ನಮ್ಮ ಅಕ್ಕಪಕ್ಕದ ಮನೆಯವರು ಇಸ್ಕೊಂಡು ತೇಗ್ತಾರೆ ಅಂತೇಳಿ ನಾವು ಇಸ್ಕೊತೀವಿ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದು ನಿಲ್ಲಬೇಕು ಅಂದರೆ ನಾವು, ಅಂದರೆ ಜನಗಳು ಜಾಗೃತರಾಗಬೇಕು. ನಮಗೆ ಯಾವ ರಾಜಕಾರಣಿ ಬೇಕು, ಯಾವ ಮಂತ್ರಿ ಬೇಕು, ನಾವೇ ಅಂಥವರೇ ನಮಗೆ ಬೇಕು, ಇವರಿಂದ ನಮಗೆ ಕೆಲಸ ಆಗುತ್ತಂತೇಳಿ ಅಂಥವ್ರನ್ನ ಆರಿಸೋ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಇದೇ ಅವಸ್ಥೆ. ಈ ಅವ್ಯವಸ್ಥೆಯನ್ನು ಸರಿ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಮಿಂಗಾಲ್, ಏನು ಮಾಡೋಕ್ಕಾಗಲ್ಲ ಸ್ವಾಮಿ. ಹೊರ ರಾಜ್ಯದ ಕೇರಳದ ಆ ಸ್ವಾಮೀಜಿ ಜೈಲಲ್ಲೇ ಸತ್ತೋದ. ಅವಯ ಸಮೇತ ಹಿಂಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ರೇಪ್ ಅಂಡ್ ಮರ್ಡರ್ ಮಾಡ್ತಿದ್ದ, ಸಿಗಿಬಿದ್ದ, ಹೊಂಟೋದ. ಬೇರೆ ರಾಜ್ಯ ಅಂದರೆ ಈಗಿನ ವೈರಲ್ ಆಗ್ತಿರ್ತಕ್ಕಂಥ ವಿಡಿಯೋದ ಬಗ್ಗೆ ಹೇಳ್ಬೇಕಂದ್ರೆ, ಹೊರ ರಾಜ್ಯದ ನಕಲಿ ದೇವಮಾನವನಿಗೆ ಒಬ್ಬ ಮುಖ್ಯಮಂತ್ರಿ ಸಾಥ್ ಕೊಟ್ಟಿದ್ದಕ್ಕೆ ನೂರಾರು ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋಗಳು ಆ ವಯ್ಯ ಏನು ಸಂಭೋಗ ಮಾಡಿದ್ನೋ ಏನು ಮಾಡಿದ್ನೋ ಆ ವಿಡಿಯೋದಲ್ಲೆಲ್ಲ ಉಂಟು, ವೈರಲ್ ಆಗ್ತಿದೆ. ಇಂಥ ಕೆಲಸ ಮಾಡ್ತಕ್ಕಂಥದ್ದು ಇವರು ಆ ದೇವಮಾನವರು. ಧರ್ಮಸ್ಥಳದವರಿಗೆ ಇವರಿಗೆ ಏನು ವ್ಯತ್ಯಾಸ? ಏನಿಲ್ಲ. ಸಪೋರ್ಟ್ ಮಾಡಿದರೂ ಒಂದೇ, ಅವರು ಅತ್ಯಾಚಾರ ಮಾಡಿದರೂ ಒಂದೇ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಸ್ನೇಹಿತರೆ, ನಾನು ಮಾತಾಡ್ತಕ್ಕಂಥದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಮಗೆ ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ ಶೋಷಣೆ, ರೇಪ್ ಆ್ಯಂಡ್ ಮರ್ಡರ್, ಇದಕ್ಕೆಲ್ಲ ನ್ಯಾಯ ಸಿಗಲೇಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಆಗ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ. ಇದರಲ್ಲೆಲ್ಲ ಬರ್ತಾರೆ ಬೇರೆ ಬೇರೆ ಹೋರಾಟಗಾರೆಲ್ಲ ಬರ್ತಾರೆ. ನಾನು ಸೌಜನ್ಯ ಹೋರಾಟಗಾರ ಅಂತ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ. ದಣಿಗಳ ಹತ್ರ ಹೋಗಿ ಬಂದು ಮತ್ತೆ ಪುಂಗ್ತಾರೆ ಏನಂತ, ಸೌಜನ್ಯ ಹೋರಾಟಗಾರರು ರೇಪಿಸ್ಟ್ಗಳು. ಸೌಜನ್ಯ ಹೋರಾಟಗಾರರೇ ರೇಪಿಸ್ಟ್ಗಳು. ನೋಡಿ, ನ್ಯಾಯ ಕೇಳಕ್ಕೆ ಹೋದರೆ ಈ ಥರ ತೇಜವಾದಿ ಮಾಡ್ತಕ್ಕಂಥ ಕೆಲವೊಬ್ಬ ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಸಮೇತ ಇದ್ದಾರೆ. ಇದರಲ್ಲಿ ಅವರ ತಪ್ಪಿಲ್ಲ ಬಿಡ್ರಿ. ಯಾಕಂದರೆ ಅಲ್ಲಿ 7 ತಿಂದು ಬಂದಿರ್ತಾರಲ್ಲ, ಅವ್ರು ಹಂಗೆ ಮಾತಾಡಲೇಬೇಕು. ಇಲ್ಲಾಂದರೆ ಅವ್ರ ಫ್ಯಾಮಿಲಿಯ ಮೆಂಬರ್ಗಳನ್ನು ಅಕಸ್ಮಾತ್ ಏನೋ ಒಂದು ಪರಿಸ್ಥಿತಿ ನೂಕಬಹುದು, ಏನೋ ಒಂದು ಅವರನ್ನು ಮುಗಿಸುವ ಪ್ರಯತ್ನ ಮಾಡಬಹುದು, ಮಾಡ್ತಾರೆ ಸಮೇತ. ಅಂಥ ದರಿದ್ರದ ಧರ್ಮಾಧಿಕಾರಿಗಳ ಗ್ಯಾಂಗಿನವರು ಏನು ಮಾಡೋಕ್ಕಾಗಲ್ಲ. ಆಡಗಲಲ್ಲೇ ಕೂಡ್ಲಾರಾಂಪೇಜ್ ಅಜಯನನ್ನು, ಸಂಚಾರಿ ಸೊಡೆ ಸಂತೋಷ್ನನ್ನು, ಯುನೈಟೆಡ್ ಮೀಡಿಯಾ ಅಭಿಯನ್ನು ನೀವು ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ದಾಳಿ ಮಾಡಿದರು. ಒಬ್ಬರನ್ನ ಒಳಗಿದ್ದಾರಾ? ಅವ್ರಿಗೆ ಕಾನೂನೇ ಬೇರೆ. ಅದೇ ಮಾತನಾಡಿ ಅಕಸ್ಮಾತ್ ಏನಾದರೂ ಒಂದೇ ಬಿಡಕ್ಕೆ ಹೋಗಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲಿರ್ತಿದ್ವಿ? ಪರಪ್ಪನಗಲ್ ಜೈಲು, ಪರಪ್ಪನ ಅಗ್ರಹಾರ ಜೈಲಲ್ಲಿ ನಾವು ಕುಳಿತಾ ಇದ್ವಿ. ಉದಾಹರಣೆಗೆ ನಮ್ಮ ಸಂತೋಷ್ ಅಣ್ಣನ, ಸಂಚಾರಿ ಸ್ಟುಡಿಯೋ ಸಂತೋಷ್ ಅಣ್ಣನಿಗೆ ಒಂದು ನೋಟಿಸ್ ಕೊಟ್ಟಿದ್ದರು. ಅಂದರೆ ಅದಕ್ಕಿಂತ ಮುಂಚೆ ಒಂದು 3-4 ಫೇಕ್ ನೋಟಿಸ್ ಕೊಟ್ಟಿದ್ದರು. ಅದು ಕೂಡ ಫೇಕ್ ಅಂದ್ಕೊಂಡು ಸುಮ್ಕಾಗ್ಬಿಟ್ರು. ನೀವು ಕೋರ್ಟಿಗೆ ಬರೋದಂಗೆ ಇದ್ದುದಕ್ಕೆ ನಿಮಗೆ 30 ದಿನಗಳ ಶಿಕ್ಷೆ ಅವ್ರು ಅನುಭವಿಸ್ಕೊಂಡ್ರು. ಅಲ್ಲ, ಸತ್ಯ ಇದ್ದೇ, ಸತ್ಯಕ್ಕೆ ಜಯ ಸಿಗುತ್ತೆ. ಸೌಜನ್ಯಗೋಸ್ಕರ 1 ತಿಂಗಳಲ್ಲ 2 ತಿಂಗಳು ಬೇಕಾದ್ರೂ ಇರ್ತೀನಿ ಜೈಲಲ್ಲಿ ಅಂತೇಳಿ ಅವಯ್ಯ ಸ್ವಯಂ ಒಪ್ಪಿಗೆಯಿಂದ ಹೋಗಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅದನ್ನ ಸ್ಟೇ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ಏನೋ ಒಂದು ಮಾಡಿ ತಗೊಂಬರ್ಬೋದಾಗಿತ್ತು. ಹೊರಗೆ ಅವರು ಬರ್ಬೋದಾಗಿತ್ತು. ನಾನು ಬೇಡ, ನಾನು ಇಲ್ಲಿ ಇರ್ತೀನಿ, 1 ತಿಂಗಳು ಇರ್ತೀನಿ ಅಂತೇಳಿ ಅವಯ್ಯ ಹೋಗಿರ್ತಕ್ಕಂಥದ್ದು. ಆದರೆ ಜೈಲಲ್ಲಿ ಏನಾದರೂ ಕಷ್ಟಗಳಿದ್ದಾವೆ, ಸುಖ ಏನಿದ್ದಾವೆ, ಪ್ರತಿಯೊಂದು ತಿಳ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ ಅವಯ್ಯ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನು ಮಾಡಬೇಕು ಬಿಡಬೇಕು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಾವು ಮಾತಾಡ್ತಕ್ಕಂಥದ್ದು ಹಿಂಗೆ, ಸತ್ಯಾಂಶ ಏನಿದೆ ಅದನ್ನೇ ನಾವು ಹೇಳ್ತಕ್ಕಂಥದ್ದು. ಸತ್ಯಾಂಶ ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ. ನಾನು ಹೇಳಿದ್ದಕ್ಕೆ ಅಂದರೆ ಊದೋಟದ ಬಗ್ಗೆ ಹೇಳಿದ್ದೆ, ಅದು ರೆಕಾರ್ಡ್ಸ್ ಕೂಡ ಹಾಕ್ತೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ನನ್ನ ಫೋನ್ ನಂಬರಿಗೆ ಫೋನ್ ಮಾಡಿ. ನನ್ನ ಫೋನ್ ನಂಬರ್ ನನ್ನ ಯೂಟ್ಯೂಬಲ್ಲೇ ನೇರವಾಗಿ ಸಿಗುತ್ತೆ. ತಲೆ ಕಡಿಸ್ಕೊಂಬ ಅವಶ್ಯಕತೆಯೇ ಇಲ್ಲ. ಕಿತ್ತೋಗಿರೋ ಮುಂಡೆ ಮಕ್ಕಳು ಅವನಿಗೆ ಹುಟ್ಟಿದಾರೋ, ಅಂದರೆ ಧರ್ಮಸ್ಥಳದ ಕಾಮನಿಗೆ ಹುಟ್ಟಿದಾರೋ ಬಿಟ್ಟಾರೋ ಗೊತ್ತಿಲ್ಲ ನನಗಂತೂ. ಅವರು ಸಮೇತ ಫೋನ್ ಮಾಡಿದ್ರು, ವಿಡಿಯೋ ಮಾಡಬೇಡಿ, ನಿಮಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ. ನನ್ನೊಂದು ಕೂದಲ ಕೂಡ ಕಿತ್ಕೊಂಬಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಬಂದಿರೋದೇ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವುದಕ್ಕೆ. ಅರ್ಥ ಮಾಡ್ಕೊಂಡು
ನಿಮ್ಮ ಪಾಡಿಗೆ ನೀವು ಸೈಲೆಂಟ್ ಆಗಿರ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ, ನಿಮ್ಮ ಹೆಸರು ಎತ್ಕೊಂಡೇ ಮಾತಾಡಬೇಕಾಗುತ್ತೆ. ವಾರ್ನಿಂಗ್ ಕೊಟ್ಟಿದ್ದೇನೆ ಅಂದ್ಕೊಳ್ಳಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ. ಸತ್ಯ ಇದ್ದರೆ ನಿಮ್ಮ ಪರವಾಗಿ ಸಮೇತ ಮಾತಾಡ್ತೀವಿ. ಅರ್ಥ ಆಯ್ತಾ? ಸುಳ್ಳು ಏನಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಈ ವಿಡಿಯೋದ ಮುಖಾಂತರ ಬೇಕಾದ್ರೆ ನೀವು ಈ ವಿಡಿಯೋ ಇಟ್ಕೊಂಡು ಹೋಗಿ ಬೇಕಾದ್ರೆ ನನ್ನ ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ಈ ವಿಡಿಯೋ ಡಿಲೆಕ್ಟ್ ಮಾಡಿ, ಆ ವಿಡಿಯೋ ಡಿಲೆಕ್ಟ್ ಮಾಡಿ, ಇಂಥ ಕಿತ್ತೋಗಿರೋ ಕೆಲಸವನ್ನು ಯಾಕೆ ಮಾಡ್ತೀರಾ ನೀವು? ಆ ಮುಂದನೆ ಇಂಥ ಕೆಲಸ ಯಾಕೆ ಮಾಡ್ತೀಯಾ? ನಿನ್ನ ಬಂಡವಾಳ ಇಡೀ ನಮ್ಮ ದೇಶಕ್ಕೆ ಗೊತ್ತಾಗಿದೆ, ಇಡೀ ನಮ್ಮ ಪ್ರಪಂಚಕ್ಕೆ ಗೊತ್ತಾಗಿದೆ. ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ನಮಸ್ಕಾರ ಎಲ್ಲ ಹೋರಾಟಗಾರರಿಗೂ, ಇಷ್ಟೊತ್ತು ವೀಕ್ಷಣೆ ಮಾಡಿದ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೌಜನ್ಯರಿಗೆ ನ್ಯಾಯ ಸಿಗುವವರೆಗೂ ನಾವು ಇದೇ ರೀತಿ ಮಾತನಾಡೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.